ಓಂ ಶಾಂತಿ. ದಿನಾಂಕ ಆಗಿದೆ 20/7/2022. ಇಂದು ಉತ್ಸಾಹದ ದಿನ. ಮನಸ್ಸಿನ ಉಮ್ಮಂಗ ಉತ್ಸಾಹದ ಮೂಲಕ ಮಾಯೆಯಿಂದ ಮುಕ್ತರಾಗಿರುವ ವ್ರತವನ್ನು ತೆಗೆದುಕೊಳ್ಳಿ. ದಯಾಹೃದಯಿಗಳಾಗಿ ಮಾಸ್ಟರ್ ಮುಕ್ತಿದಾತರಾಗಿ ಜೊತೆ ಹೋಗಬೇಕೆಂದರೆ ಸಮಾನರಾಗಿ. ಯಾವುದು ಇಡೀ ಕಲ್ಪದಲ್ಲಿಯೇ ಇಲ್ಲವೋ ಅದು ಇಂದು ಇದೆ. ಅಂದರೆ ಇಂದು ತಂದೆ ಮತ್ತು ಮಕ್ಕಳ ಜನ್ಮದಿನವು ಜೊತೆ ಜೊತೆಯಲ್ಲಿದೆ. ಇದಕ್ಕೆ ವಿಚಿತ್ರ ಜಯಂತಿ ಎಂದು ಹೇಳಲಾಗುತ್ತದೆ. ತಂದೆಯು ಮಕ್ಕಳಿಲ್ಲದೆ ಏನೂ ಮಾಡಲು ಸಾಧ್ಯವಿಲ್ಲ ಮತ್ತು ಮಕ್ಕಳು ತಂದೆಯಿಲ್ಲದೆ ಏನೂ ಮಾಡಲು ಸಾಧ್ಯವಿಲ್ಲ. ಜನ್ಮವು ಒಟ್ಟಿಗೆ ಆಗಿದೆ ಮತ್ತು ಸಂಗಮಯುಗದಲ್ಲಿ ಇರುವುದು ಸಹ ಒಟ್ಟಿಗೆ. ಈ ಸಂಗಮಯುಗಕ್ಕೆ ಮಹತ್ವಿಕೆ ಇದೆ ಮತ್ತು ಇದೇ ಮಿಲನದ ನೆನಪಾರ್ಥವು ಭಿನ್ನ ಭಿನ್ನ ಮೇಳಗಳಲ್ಲಿ ಮಾಡಲ್ಪಟ್ಟಿದೆ. ಈ ಶಿವ ಜಯಂತಿಯ ದಿನದಂದು ಭಕ್ತರು ಬನ್ನಿ ಎಂದು ಕೂಗುತ್ತಿದ್ದಾರೆ. ತಾವಂತೂ ಎಲ್ಲ ಕಡೆ ಸುತ್ತಾಡುತ್ತಲೇ ಇದ್ದೀರಿ. ಆದರೆ ತಂದೆಯನ್ನು ನೋಡಿ. ಮಕ್ಕಳನ್ನು ಯಾವುದೇ ಮೂಲೆಗಳಲ್ಲಿ ಬಚ್ಚಿಟ್ಟುಕೊಂಡಿರಬಹುದು. ಎಲ್ಲರನ್ನೂ ಆರಿಸಿಕೊಂಡರು. ಮಕ್ಕಳು ನನ್ನ ಬಾಬಾ ಎಂದು ಹೇಳಿದಿರಿ ಮತ್ತು ನನ್ನ ಮಕ್ಕಳೇ ಎಂದು ತಂದೆಯು ಹೇಳಿದ್ದರು. ಸಂಪಾದನೆಯಾಗಿ ಬಿಟ್ಟಿತ್ತು. ಇದು ಸಸ್ತಾ ವ್ಯಾಪಾರವೇ ಅಥವಾ ಕಷ್ಟವೇ? ಭಕ್ತರು ಸಹ ಯಾರು ಸತ್ಯ ಭಕ್ತರಿದ್ದಾರೆಯೋ ಸ್ವಾರ್ಥ ಭಕ್ತರಲ್ಲವೋ ಅವರು ಇಂದಿನ ದಿನದಂದು ಬಹಳ ಪ್ರೀತಿಯಿಂದ ವ್ರತವನ್ನಿಟ್ಟುಕೊಳ್ಳುತ್ತಾರೆ. ತಾವೆಲ್ಲರೂ ಸಹ ವ್ರತವನ್ನು ತೆಗೆದುಕೊಂಡಿದ್ದೀರಿ. ಪವಿತ್ರತೆಯು ಕೇವಲ ಬ್ರಹ್ಮಚಾರ್ಯದಲ್ಲ, ಆದರೆ ಜೀವನದಲ್ಲಿ ಆಹಾರ, ವ್ಯವಹಾರ, ಸಂಸಾರ, ಸಂಸ್ಕಾರ ಎಲ್ಲವೂ ಪವಿತ್ರವಾಗಿರಲಿ. ಯಾರು ಕ್ರೋಧ ವಿಕಾರದ ಪೂರ್ಣ ವ್ರತ ತೆಗೆದುಕೊಂಡಿದ್ದೀರಿ, ಮನಸ್ಸಿನಲ್ಲಿಯೂ ಕ್ರೋಧವಿಲ್ಲ, ಹೃದಯದಲ್ಲಿಯೂ ಕ್ರೋಧದ ಫೀಲಿಂಗ್ ಬರುವುದಿಲ್ಲ. ಈ ರೀತಿ ಇದೆಯೇ? ತಂದೆಯ ಜೊತೆಯಲ್ಲಿಯೇ ಹೋಗಬೇಕೆಂಬ ಪಕ್ಕಾ ಪ್ರತಿಜ್ಞೆ ಇದೆ ಎಲ್ಲವೇ? ಜೊತೆಯಲ್ಲಿರುತ್ತೇವೆ, ಜೊತೆ ನಡೆಯುತ್ತೇವೆ. ಜೊತೆಯಲ್ಲಿ ಹೋಗಬೇಕೆಂದರೆ ಸಮಾನರಾಗಬೇಕಾಗುತ್ತದೆ. ಯಾರು ಉಮ್ಮಂಗ ಉತ್ಸಾಹದಿಂದ ಸಾಹಸವನ್ನಿಡುವರೋ, ಮಾಡಿಯೇ ತೋರಿಸುತ್ತೇವೆ, ಸಮರ್ಥರಾಗಿ ತೋರಿಸುತ್ತೇವೆ ಎನ್ನುವಿರೋ ಅವರು ವ್ಯರ್ಥವನ್ನು ಬಿಡಲೇಬೇಕಾಗುವುದು. ಆಲೋಚಿಸಿ. ಜೊತೆಯಲ್ಲಿಯೇ ಹೋಗುತ್ತೇವೆಂದು ಯಾವಾಗ ಪ್ರತಿಜ್ಞೆ ಮಾಡಿದ್ದೀರಿ ಅಂದ ಮೇಲೆ ಸಮಾನರಂತೂ ಆಗಲೇಬೇಕಾಗುವುದು. ಪ್ರೀತಿ ಇದೆ ಅಲ್ಲವೇ? ಬ್ರಾಹ್ಮಣ ಪರಿವಾರದವರಲ್ಲಿ ತಂದೆಯ ಸಮಾನ ಚಹರೆಯನ್ನು ನೋಡಲು ಬಯಸುತ್ತಾರೆ. ಕೇವಲ ದೃಢ ಸಂಕಲ್ಪ, ಧೈರ್ಯವನ್ನಿಡಿ. ದೊಡ್ಡ ಮಾತೇನಿಲ್ಲ, ಆದರೆ ಸಹನಾ ಶಕ್ತಿಯೂ ಬೇಕು. ಒಂದು ವೇಳೆ ಒಂದು ತಿಂಗಳಿನಲ್ಲಿ ಸಮಾನರಾಗಲೇಬೇಕು ಎಂಬುದಾದರೆ ಒಂದು ಪ್ರತಿಜ್ಞೆಯ ಸ್ಲೋಗನ್ ನೆನಪಿಟ್ಟುಕೊಳ್ಳಿ. ದುಃಖವನ್ನು ಕೊಡಲು ಬಾರದು, ದುಃಖವನ್ನು ತೆಗೆದುಕೊಳ್ಳಲು ಬಾರದು. ವ್ಯರ್ಥ ಸಂಕಲ್ಪಗಳು ಅಂತಿಮ ಗಳಿಗೆಯಲ್ಲಿ ಬಹಳ ಮೋಸ ಮಾಡುತ್ತದೆ. ಏಕೆಂದರೆ 4 ಕಡೆ ದುಃಖದ ವಾಯುಮಂಡಲ, ಪ್ರಕೃತಿಯ ವಾಯುಮಂಡಲ, ಆತ್ಮಗಳ ವಾಯುಮಂಡಲ ಆಕರ್ಷಣೆ ಮಾಡುವಂತಹದ್ದಾಗಿರುತ್ತದೆ. ಬಾಗ್ದಾದ ಹೇಳುತ್ತಾರೆ, ಮಾಸ್ಟರ್ ಮುಕ್ತಿದಾತರೇ, ಈಗ ಎಲ್ಲರಿಗೆ ಮುಕ್ತಿ ಕೊಡಿ, ಏಕೆಂದರೆ ಇಡೀ ವಿಶ್ವಕ್ಕೆ ಏನಾದರೊಂದು ಪ್ರಾಪ್ತಿಯ ಅಂಚಲಿಯನ್ನು ನೀಡಬೇಕಾಗಿದೆ. ಈಗ ಸಂಗಮದಲ್ಲಿ ತಾವು ತಮ್ಮ ದ್ವಾಪರ ಕಲಿಯುಗದ ಸಮಯಕ್ಕಾಗಿ ಜಡಚಿತ್ರಗಳ ವಾಯುಮಂಡಲವನ್ನು ತುಂಬಿಸುತ್ತೀರೆಂದರೆ ತಮ್ಮ ಜಡಚಿತ್ರಗಳ ಮೂಲಕ ಅನುಭವ ಮಾಡುತ್ತಾರೆ. ಈಗ ತಮ್ಮ ಪುರುಷೋತ್ತಮ ಸಂಗಮಯುಗದಲ್ಲಿ ತಲುಪಿರಿ. ಈಗ ಮಧುಬನದಲ್ಲಿ ಬಂದು ಬಿಡಿ. ಇದೇ ರೀತಿ ಪದೇ ಪದೇ ಸ್ವದರ್ಶನ ಚಕ್ರಧಾರಿಯಾಗಿ ಚಕ್ರವನ್ನು ಸುತ್ತುತ್ತಾ ಇರಿ. ಈಗ ತಮ್ಮ ಪುರುಷಾರ್ಥದಲ್ಲಿ ಹೆಚ್ಚು ಸಮಯವನ್ನು ತೊಡಗಿಸಿಕೊಳ್ಳಬೇಡಿ. ಅನ್ಯರಿಗೆ ಕೊಡುವುದರಲ್ಲಿ ತೊಡಗಿ. ಆಗ ಕೊಡುವುದೇ ತೆಗೆದುಕೊಳ್ಳುವುದಾಗಿ ಬಿಡುವುದು. ವಿಶ್ವ ಕಲ್ಯಾಣದ ಜವಾಬ್ದಾರಿ ಎಂದು ತಿಳಿದು ಸಮಯ ಮತ್ತು ಶಕ್ತಿಗಳ ಉಳಿತಾಯ ಮಾಡುವಂತಹ ಮಾಸ್ಟರ್ ರಚಯಿತ ಭವ. ಮಹಾದಾನಿ ಅವರೇ ಆಗಿದ್ದಾರೆ. ಯಾರ ಸಂಕಲ್ಪ ಮತ್ತು ಮಾತಿನ ಮೂಲಕ ಎಲ್ಲರಿಗೂ ವರದಾನಗಳ ಪ್ರಾಪ್ತಿ ಮಾಡಿಸುವರು. ಕಂಟ್ರೋಲಿಂಗ್ ಪವರ್ ಇಲ್ಲ ಎಂದರೆ ಅಂತಿಮ ಫಲಿತಾಂಶದಲ್ಲಿ ದಂಡಕ್ಕಾಗಿ ಧರ್ಮರಾಜಪುರಿಗೆ ಹೋಗಬೇಕಾಗುವುದು. ಈ ಶಿಕ್ಷೆಗಳು ದಂಡವಾಗಿವೆ. ರಿಫೈನ್, ಪರಿಶುದ್ಧ ಆಗಿ